ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ, 3 ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸರ್, ಅಕ್ಯೂಸ್ ಅನ್ನ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು, ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ, ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ, 3 ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸರ್, ಅಕ್ಯೂಸ್ ಅನ್ನ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು, ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ, ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ, 3 ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸರ್, ಅಕ್ಯೂಸ್ ಅನ್ನ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇಬ್ಬರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು, ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ, ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ, 3 ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ.
ಸರ್, ಅಕ್ಯೂಸ್ಡ್ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ಡ್ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇವರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು. ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ. ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ. 3 ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸರ್, ಅಕ್ಯೂಸ್ಡ್ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ಡ್ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇವರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು. ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ. ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ. ಕೂಡ ನಡೆಸಲಾಗ್ತಾ ಇದೆ. ಈ ಬಂಧಿತ ಮೂವರನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೂ ಕೂಡ ನೀಡಲಾಗಿದೆ. ಆರೋಪಿ ಪರವಾಗಿರುವಂತಹ ವಕೀಲ ರಮಣಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 3 ಆರೋಪಿಗಳನ್ನ ಬಂಧಿಸಿದ್ದಾರೆ. 3 ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಆರೋಪಿ ಪರ ವಕೀಲರಾದಂತಹ ರಮಣಪ್ಪ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಅದ್ರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ಹೇಳಿದ್ದಾರೆ. ಸರ್, ಅಕ್ಯೂಸ್ಡ್ ಸಿದ್ದಾಪುರ ಪೊಲೀಸ್ ಅವರು 3 ಜನ ಅಕ್ಯೂಸ್ಡ್ ಪ್ರೊಡ್ಯೂಸ್ ಮಾಡಿದ್ರು. 3 ಜನರಲ್ಲಿ ನಾನು ಐ ಆಮ್ ಅಪಿಯರಿಂಗ್ ಫಾರ್ A1 and 3 ಜೇವೀರ್ ಅಂಡ್ ಮತ್ತೆ ಗೋಪಾಲ್ ಇವರಿಗೆ ನಾನು ಅಪಿಯರ್ ಆಗಿದ್ದೀನಿ. ಅದರಲ್ಲಿ ಐ ಫೈಲ್ ಎ ಬೇಲ್ ಅಪ್ಲಿಕೇಶನ್ ವಕಾಲತ್ ಬಿಫೋರ್ ದ ಕೋರ್ಟ್ ಪರ್ಮಿಷನ್ ತಗೊಂಡು ವಕಾಲತ್ ನಾಮ ತಗೊಂಡು ಫೈಲ್ ಮಾಡಿದ್ದೀನಿ. ಇವರು ಪೊಲೀಸ್ ಅವರು 10 ದಿನ ಪೊಲೀಸ್ ಕಸ್ಟಡಿ ಬೇಕು. ಇನ್ನೂ ರಿಕವರಿ ಅಮೌಂಟ್ ಇದೆ. ಈಗ ಆಲ್ಮೋಸ್ಟ್ 80% ರಿಕವರಿ ಆಗಿದೆ. ಇನ್ನೂ ರಿಕವರಿ ಆಗಬೇಕು ಅಂತ ಹೇಳಿ ಪೊಲೀಸ್ ಕಸ್ಟಡಿಗೆ ಕೇಳಿದ್ರು. ನಾನು ಅಬ್ಜೆಕ್ಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 5-6 ಡೇಸ್ ಆದ್ರೂ ಕೊಡಿ, ಇಷ್ಟು ನಾಟ್ ನೆಸೆಸರಿ ದೋಸ್ ಡೇಸ್ ಅಂತ ಹೇಳಿ ನಾನು ಅಬ್ಜೆಕ್ಟ್ ಮಾಡಿದೆ. 10 ಡೇಸ್ ಪೊಲೀಸ್ ಕಸ್ಟಡಿ ಕೊಟ್ಟಿದ್ದಾರೆ.